ಹಾಕೊಳ್ತೀನಿ ಕಣೆ, ನಿನ್ ಬರ್ತ್ಡೇ ಆದ್ಮೇಲೆ ಕೊಡ್ತೀಯಾ? ಅಚ್ಚು, ಇವತ್ತು ನನ್ನ ಬರ್ತ್ಡೇ ಆಯ್ತಾ? ಇವತ್ತಾದ್ರೂ ನನ್ನನ್ನ ನೆಮ್ಮದಿಯಾಗಿರಕ್ ಬಿಡು ಆಯ್ತಾ? ಸುಮ್ಮನೆ ಉರಿ ಪಡಿಸ್ಬೇಡ. ಕತ್ತೆ, ಥ್ಯಾಂಕ್ ಯು. ಅಜ್ಜಿ ಅತ್ತೆ ಇಬ್ರು ಬಂದಿದ್ದಾರೆ. ಅತ್ತೆ ಅಜ್ಜಿ ಚೆನ್ನಾಗಿದ್ದೀರಾ? ಹ್ಞೂ ಕಣಮ್ಮ. ಅನು ನೀನ್ ಚೆನ್ನಾಗಿದೀನೋ? ಎಷ್ಟ್ ಚೆನ್ನಾಗಿ ಕಾಣ್ತಿದ್ದಾಳೆ ನೋಡು ಪ್ರೀತಿ. ಹೂನಮ್ಮ, ಅಣ್ಣನ್ ಮಗಳು ಅಂದ್ರೆ ಏನು ಕಡಿಮೆನಾ? ಹೆಂಗ್ ಚೆನ್ನಾಗಿದ್ದಾಳೆ ನೋಡು ಸುಂದರವಾಗಿ. ಅನು ಈ ಡ್ರೆಸ್ ನಾಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ ಕಣಮ್ಮ. ಅಲ್ಲ, ಈ ಡ್ರೆಸ್ ಎಲ್ಲಿ ತಗೊಂಡ್ಬಂದ್ರಿ? ಯಾರ್ ತಂದ್ ಕೊಟ್ಟಿದ್ದು? ಪಪ್ಪ ತಂದ್ ಕೊಟ್ಟಜ್ಜಿ. ಓ ಹೌದಾ, ಅದಕ್ಕೆ ಚೆನ್ನಾಗಿ ಕಾಣ್ತಾ ಇದೀಯ ನೀನು. ಎಷ್ಟ್ ಕೊಟ್ಟ ಈ ಡ್ರೆಸ್ಗೆ? 4,000 ಅಂತ ಹೇಳ್ದಂಗಿದೆ ಅಜ್ಜಿ. ಪ್ರೀತಿ ನೋಡು, ನಿನ್ನ ಅಣ್ಣ ಮಗಳಿಗೆ ಅಂದ ತಕ್ಷಣ 4,000 ರೂಪಾಯಿ ದುಡ್ಡು ಹಾಕಿ ಬಟ್ಟೆನ ತಂದು ಕೊಟ್ಟಿದ್ದಾನೆ. ನಿನ್ ಮಗಳಿಗೆ ಇನ್ವರೆಗೂ ಅಷ್ಟೊಂದು ದುಡ್ಡು ಹಾಕಿ ಏನಾದ್ರು ತಂದು ಕೊಟ್ಟಿದ್ದಾನ? ಏನಿಲ್ಲ. ಕಣಮ್ಮ, ತಂಗಿ ಅಂತ ನಾನು ಒಬ್ಳೇ ಇದ್ದೀನಿ. ತಂಗಿ ಮಗಳಂತ ನನಗೂ ಒಬ್ಳೇ ಹುಡುಗಿ ಇದ್ದಾಳೆ. ನನ್ನ ಮಗಳಿಗಂತ ಇನ್ವರೆಗೂ ಇಷ್ಟೊಂದು ಖರ್ಚು ಮಾಡಿ ಒಂದ್ ಬಟ್ಟೆನೂ ಕೊಡಿಸ್ತಿಲ್ಲಮ್ಮ. ಬರೀ 500 ರೂಪಾಯಿ 600 ರೂಪಾಯಿ ಅಷ್ಟೇ ಕೊಡಿಸಿರೋದು. ಅವ್ರ ಮಗಳಿಗೆ ಅಂದ ತಕ್ಷಣ 4,000 ರೂಪಾಯಿ ನೋಡು. ಅದು ಒಂದ್ಸಲ 2 ಸಲ ಹಾಕ್ತಾರ ಅಷ್ಟೇ. ಅದಕ್ಕೆ ಅಷ್ಟೊಂದು ಖರ್ಚು ಮಾಡಿದಾನಲ್ಲಮ್ಮ. ಹಂಗಂದ್ರೆ ಅಣ್ಣನ ಹತ್ರ ತುಂಬಾ ದುಡ್ಡಿದೆ ಕಣಮ್ಮ. ನಾವೇ ಅಣ್ಣನ ಹತ್ರ ಮಾತಾಡದೆ ಸಿಟ್ ಮಾಡ್ಕೊಂಡು ಅಣ್ಣ ನಮ್ಮ ಹತ್ರ ಸಿಟ್ ಮಾಡ್ಕೊಂಡಿದ್ದಾನಂತ ಸುಮ್ಮಿದೀವಿ. ಈ ಸಲ ಬಿಡ್ಲೇಬಾರ್ದು. ಹೆಂಗೋ ಮನೆಗ್ ಬಂದಿದೀವಲ್ಲ, ಅಣ್ಣನ ಹತ್ರ ನೈಸ್ ಮಾಡಿ ಮಾತಾಡ್ಬಿಟ್ಟು ನಾವೇನಾದ್ರೂ ಬೇಕಂತ ಹೇಳಿದ್ರೆ ಕೊಡಿಸ್ತಾನಮ್ಮ ಅಣ್ಣ. ಏನಂತೀಯ? ಪ್ರೀತಿ, ನೀನ್ ಹೇಳೋದು ಕರೆಕ್ಟ್. ನೀನ್ ಹೇಳ್ದಂಗೆ ಮಾಡ್ಬಿಡೋಣ. ಮನೆಗೆ ಹೋಗೋಷ್ಟಲ್ಲಿ ನೀನ್ ಅಣ್ಣನ ಹತ್ರ ಹಿಂಗಾದ್ರೂ ಮಾಡಿ ಇಬ್ರು ಸೇರ್ಕೊಂಡು ಮಾತಾಡ್ಬಿಡೋಣ. ಏನಂತೀಯ? ಅವನ ನಿಂಗೆ ಬಿಡ್ಬಾರ್ದು. ಅವನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಅನಿಸ್ತಾ ಇದೆ ನನಗೆ. ಕಣಮ್ಮ. ಅಜ್ಜಿ ಅತ್ತೆ ಅನು ಅಜ್ಜಿ, ಏನಜ್ಜಿ ಬಂದಾಗಿಂದ ಇಬ್ರೇ ಮಾತಾಡ್ತಾ ಇದ್ದೀರಾ? ಬನ್ನಿ ಅಜ್ಜಿ, ಕೇಕ್ ತಿಂತೀರಂತೆ. ಕಣಮ್ಮ, ಆಯ್ತು. ಸ್ವಲ್ಪ ಕೊಡು, ಜಾಸ್ತಿ ಬೇಡ. ಅಮ್ಮ ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಯಾರಮ್ಮ ಅವನು? ಅವನೇ ನಿನ್ನ ಅತ್ತೆ ಇದ್ದಾಳಲ್ಲ, ಸ್ವೀಟಿ, ಅವಳ ತಮ್ಮ ಅಂತೆ. ಮೊನ್ನೆ ಅಂಗಡಿಗೆ ಬಂದಿದ್ಲಲ್ಲ ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು, ಅವಳ ಗಂಡನಾ? ಅವಳ ಗಂಡನೇ. ಅಮ್ಮ, ನಾನು ಬರ್ತ್ಡೇಗೆ 1 ರೂಪಾಯಿನೂ ಕೈಯಲ್ಲಿ ತರ್ಲಿಲ್ಲಲ್ಲಮ್ಮ. ಏನಮ್ಮ ಮಾಡೋದು? ಅಯ್ಯೋ, ಏನ್ ಕೊಡೋದ್ ಬಿಡು ಪ್ರೀತಿ. ಅಂಗಡಿ ಖರ್ಚು ಮಾಡಿ ಸಾಕಾಗೋಗಿದೆ. 1 ರೂಪಾಯಿ ನಯಾ ಪೈಸೆನೂ ಕೈಯಲ್ಲಿಲ್ಲ. ಏನಂತೀಯ? ನಿನ್ನ ಹತ್ರ ಏನಾದ್ರು ಇದೆಯಾ? ಅಯ್ಯೋ ಬಿಡಮ್ಮ, ನನ್ನ ಹತ್ರನೂ 1 ರೂಪಾಯಿನೂ ಇಲ್ಲ. ಮತ್ತಂಗಂದ್ರೆ ಸುಮ್ಕಿರು, ಊಟ ಮಾಡ್ಕೊಂಡು ಹೋಗೋಣ. ಏನಂತೀಯ? ಕಣಮ್ಮ. ದುರ್ಗಾ, ಏನ್ರಿ? ಅದನ್ನ ತಗೊಂಬಾ. ಮಾವ, ಈ ಸೈಕಲ್ ನನಗಾ? ಹೌದನು, ಯಾಕೆ ಇಷ್ಟ ಆಗಿಲ್ವಾ? ಮಾವ, ತುಂಬಾ ಸೂಪರ್ ಆಗಿದೆ ಸೈಕಲ್. ನಮ್ಮ ಮನೇಲಿ ಸಣ್ಣ ಸೈಕಲ್ ಇರೋದು, ಇಷ್ಟ ದೊಡ್ಡ ಸೈಕಲ್ ಇಲ್ಲ ಗೊತ್ತಾ? ಹೌದಾ, ನಿನ್ಗೆ ಇಷ್ಟ ಆಯ್ತಾ ಕಲರು? ಮಾವ, ನೀವು ಸೈಕಲ್ ತರ್ತೀರಂತ ಒಂದ್ ಚೂರು ಅನ್ಕೊಂಡೇ ಇರ್ಲಿಲ್ಲ ನಾನು. ನಾನೇನು ನಿಮ್ಮ ಮಾವನ್ ಹೇಳಿದ್ದು ಸೈಕಲ್ ಕೊಡ್ಸೋಣ ಅಂತ. ಹೌದಾ ಅತ್ತೆ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲ ಯಾಕೋ ಅನು. ಹ್ಯಾಪಿ ಬರ್ತ್ಡೇ ಅನು. ಹ್ಯಾಪಿ ಬರ್ತ್ಡೇ ಅನು. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಅತ್ತೆ. ತಗೊಳ್ಳಿ, ಕೇಕ್ ತಗೊಳ್ಳಿ. ಆಮೇಲೆ ತಗೊಳ್ತೀವಿ ಆಯ್ತಾ? ಆಯ್ತು ಮಾವ. ಸೈಕಲ್ ಹೊರಗಡೆ ತಗೊಂಡೋಗಿರ್ತೀನಿ. ನೀವೇನು ಈಗ ಬಂದ್ರಾ? ಹೌದು, ಈಗಷ್ಟೇ ಬಂದ್ವಿ. ಓ ಹೌದಾ, ಬನ್ನಿ ಬನ್ನಿ. ನೋಡು ಪ್ರೀತಿ, ಕಾಲ ಹೆಂಗ್ ಕೆಟ್ಟೋಗಿದೆ ಅಂತ. ನನ್ ಮಗನ್ ಮನೆಗ್ ಬಂದ್ಬಿಟ್ಟು ಈ ನಾಯಿ ಬನ್ನಿ ಬನ್ನಿ ಅಂತ ಕರೀತದಾಳೆ. ಕಣಮ್ಮ, ಬಿಟ್ರೆ ಅಣ್ಣನ್ ಮನೆನ ಇವ್ರ ಮನೆನೇ ಮಾಡ್ಕೊಂಡ್ಬಿಡ್ತಾರೆ. ಸುಮ್ಕೆ ಬಿಡ್ಬಾರ್ದು. ಅಣ್ಣನ ಹತ್ರ ನೈಸ್ ಆಗಿ ಮಾತಾಡ್ಬೇಕು. ನೋಡು, ಎಲ್ಲಿದ್ದ ನಾಯಿಗಳೆಲ್ಲ ಈಗ ಮನೆ ಒಳಗಡೆ ಬಂದ್ಬಿಟ್ಟು ಅವ್ರದೇ ರಾಜ್ಯಭಾರ ಆಗ್ಬಿಟ್ಟಿದೆ. ಪ್ರೀತಿ, ಮತ್ತೆ ಮೊಮ್ಮಗಳಿಗೆ ಏನ್ ತಂದ್ರಿ ಅಜ್ಜಿ? ಅಯ್ಯೋ ಪ್ರೀತಿ, ಹಿಂಗ್ ಕೇಳ್ತಿದಾಳಲ್ಲ, ಏನಂತ ಹೇಳೋದೀಗ? ಅಮ್ಮ, ಏನಮ್ಮ ಮಾಡೋದು? ಏನಾದ್ರೂ ಕೈಯಲ್ಲಿ ಇಟ್ಕೊಂಡ್ ಬರ್ಬೇಕಾಗಿತ್ತು. ಸುಮ್ಕೆ ಬಂದ್ ಈಗ ನೋಡು, ಮರ್ಯಾದೆ ಹೋಗ್ತಾ ಇದೆ. ಏನಾದ್ರೂ ಹೇಳ್ತೀನಿ, ನೀನ್ ಸುಮ್ಕಿರು. ಅದು ಮನೆಯಿಂದ ಓಡುವಾಗ ಅನುಗಂಟನೆ ನಾವು ಕಾರಿಗೆಲ್ಲ, ಕಾರು ದೊಡ್ಡ ಕಾರು ಒಂದು ತಗೊಂಡ್ಬಂದಿದ್ವಿ. ಎತ್ಕೊಂಡ್ ಬರಕ್ಕೆ ಆಗ್ಲಿಲ್ಲ ನೋಡ್ರಿ. ಅದಕ್ಕೆ ಮನೇಲಿ ಇಟ್ಬಿಟ್ಟು ಬಂದ್ಬಿಟ್ವಿ. ಅಣ್ಣನ್ನ ಕರೆದು ಆಮೇಲೆ ಕೊಟ್ ಕಳ್ಸೋಣ ಅಂತ ಅಂದ್ಬಿಟ್ಟು. ಓ ಹೌದಾ, ಬ್ಯಾಟ್ರಿ ಕಾರ, ರಿಮೋಟ್ ಕಾರ, ಕುತ್ಕೊಂಡು ಓಡಿಸೋದಾ ಇಲ್ಲ ನಿಂತ್ಕೊಂಡು ಓಡಿಸೋದಾ? ನಿಮ್ಗೆ ಕೇಳ್ತಾ ಇರೋದು, ಕೂತ್ಕೊಂಡು ಓಡಿಸೋದಾ ನಿಂತ್ಕೊಂಡು ಓಡಿಸೋದಾ? ತಲೆ ಮೇಲೆ ಇಟ್ಕೊಂಡು ಓಡಿಸೋದು. ತಲೆ ಮೇಲೆ ಇಟ್ಕೊಂಡು ಓಡಿಸೋ ಕಾರ? ಅಂತ ಕಾರಣ ನೋಡ್ಲೇ ಇಲ್ಲ. ಅದನ್ನೊಂದ್ಸಲ ನೋಡ್ಬೇಕು. ನೀನಾ ಬಾ, ಹೊರಗಡೆ ಹೋಗಿ ಅವರೆಲ್ಲ ಏನ್ ಮಾಡ್ತಿದಾರೆ ಅಂತ ನೋಡೋಣ. ಆಯ್ತಾ
ಗುಬೆ ಇಲ್ಲೋಡು. ಬಾಯಿ ಮುಚ್ಚು, ಬಾಯಿ ಒಳಗಡೆ ಏನಾದ್ರು ಸೊಳ್ಳೆ ಗಿಲ್ಲೆ ಹೋಗ್ಬಿಡುತ್ತೆ. ಬಾಯಿ ನೋಡು ತಿಮಿಂಗಲ ತರ. ಏನು ಕೇಕ್ ನ ಹಂಗ್ ನೋಡ್ತಾ ಇದೀಯಾ? ಕೇಕ್ ಚೆನ್ನಾಗಿದ್ಯಾ? ಹೌದು ಕಣೆ, ಕೇಕು ತುಂಬಾ ಚೆನ್ನಾಗಿದೆ ಕಣೆ. ಕಣೆ ಕಣೆ ಅಂದ್ರೆ ಹಂಗೆ ಉರಿತಿದೆ. ಇವತ್ತೇಳನ್ನ ಖಾಲಿ ಮಾಡ್ಬಿಡ್ತೀನಿ. ಕೇಕ್ ನೀನ್ ತಿಂದಿಲ್ವೇನೆ? ಹಾ ತಿಂದೆ ಕಣೆ, ಒಂದೇ ಪೀಸ್ ಕೊಟ್ರು. ತುಂಬಾ ಚೆನ್ನಾಗಿತ್ತು ಕಣೆ, ಟೇಸ್ಟ್ ಅಂದ್ರೆ ಟೇಸ್ಟ್. ನನಗೆ ಇನ್ನೊಂದ್ ಸ್ವಲ್ಪ ಕೊಡ್ತೀನಿ. ಲೇ, ನಮ್ಮ ಅಕ್ಕ ನಿನಗೆ 2 ಪೀಸ್ ಕೊಟ್ಲು, ನಾನ್ ನಿನಗೊಂದು ಪೀಸ್ ಕೊಟ್ಟೆ. ನೀನ್ ಬರೀ ಒಂದೇ ಪೀಸ್ ತಿಂದೆ ಅಂತ ಹೇಳ್ತಾ ಇದ್ಯಾ? ಏನೇ ಹೇಳ್ತಾ ಇದ್ಯಾ? ಸುಳ್ತಾನೆ ನೀನ್ ಹೇಳ್ತಾ ಇರೋದು. ಅಯ್ಯೋ ಅದೆಲ್ಲ ಬಿಡೆ, ಅದಿರ್ಲಿ. ತಿನ್ನೋದ್ರ ಬಗ್ಗೆ ಸುಳ್ಳು ಹೇಳಿದ್ರೆ ಏನಾಗಲ್ಲ ಕಣೆ. ತಿನ್ನೋದ್ ತಾನೆ, ಎಷ್ಟ್ ಬೇಕಾದ್ರೂ ತಿನ್ಬೋದು. ನನಗೆ ಇನ್ನೂ ಬೇಕು ಕಣೆ. ನನಗೆ ಇನ್ನೊಂದು 4 ಪೀಸ್ ಹಾಕೊಡೆ, ಇಲ್ಲೇ ತಿಂತೀನಿ. ಆಮೇಲೆ ಮನೆಗೆ ಹೋಗುವಾಗ ಇನ್ನೊಂದ್ ಸ್ವಲ್ಪ ಹಾಕೊಡೆ. ಓ ಹೌದಾ, ನಿನ್ಗೆ ಇಷ್ಟೊಂದು ಹಾಕೊಟ್ಬಿಟ್ರೆ ಬರೋರ್ಗೆಲ್ಲ ಏನ್ ಕೊಡೋದು? ಅಯ್ಯೋ ಅವರಿಗೆಲ್ಲ ಯಾಕೆ ಹಾಕೊಡ್ತೀಯಾ? ಅವರೆಲ್ಲ ತಿನ್ಲಿಲ್ಲ ಅಂದ್ರೆ ಆಗಲ್ವಾ? ಅವ್ರ ಹಂಗೆ ಬಂದ್ ಸುಮ್ಮನೆ ಹೋಗಿ. ಅವರಿಗೆಲ್ಲ ಬೇಡ, ನನಗೆ ಮಾತ್ರ ಕೊಡೆ. ಕೊಡೆ ಹಾಕೆ ಕಣೆ. ಈ ಮಾತೆಲ್ಲ ಕೇಳಿದ್ರೆ ಇವತ್ತು ನೀನು ಇದೇ ಕಣೆ ಮಾಡ್ತೀನಿ. ಲೇ, ಏನೇ ಅಲ್ಲಿ ನೋಡ್ತಾ ಇದ್ಯಾ? ಇಲ್ಲೋಡೆ, ಬರೋರ್ಗೆಲ್ಲ ಏನು ಕೊಡಲ್ಲ ಬಿಡು. ನೀನ್ ಮನೆಗೆ ಹೋಗ್ತೀಯಲ್ಲ, ಈ ಕೇಕ್ ಎಲ್ಲ ತೆಗೆದು ಬಕೆಟ್ ಒಳಗಡೆ ಹಾಕೊಳ್ತೀನಿ. ತಗೊಂಡೋಗಿ ಮನೇಲಿ ಕುತ್ಕೊಂಡು ತಿನ್ನು, ಆಯ್ತಾ? ಕಣೆ, ಒಳ್ಳೆ ಕೆಲಸ ಮಾಡಿದೆ ನೀನು. ಹಂಗೆ ಮಾಡು. ಎಲ್ಲನೂ ಒಂದ್ ದೊಡ್ಡ ಬಕೆಟ್, ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿರೋಂತ ಬಕೆಟ್ ಒಳಗಡೆ ಹಾಕೊಡು. ತಗೊಂಡೋಗ್ತೀನಿ ಮನೆಗೆ. ಆಮೇಲೆ ಈಗ ಊಟ ಅಂತೀರಲ್ಲ ನೀವು, ಏನ್ ಊಟ? ಬಿರಿಯಾನಿನಾ? ಬಿರಿಯಾನಿನೇ. ಕಾಗೆ ಬಿರಿಯಾನಿ ತಿಂತೀಯಾ? ಕಾಗೆ ಬಿರಿಯಾನಿನ ಚೆನ್ನಾಗಿರುತ್ತೇನೆ. ಚೆನ್ನಾಗಿರುತ್ತೆ. ನಿನಗೆ ಮಾತ್ರ ಸ್ಪೆಷಲ್ ಆಗಿ ಮಾಡ್ಸಿರೋದು. ಹಾಕ್ತೀನಿ ಬಾ. ಹೌದಾ? ಹೌದು ಕಣೆ, ಬಾ. ಲೇ, ಈಗ ಊಟ ಬೇಡ ಕಣೆ. ಫಸ್ಟ್ ಕೇಕ್ ಎಲ್ಲ ಬಕೆಟ್ ಒಳಗಡೆ ಹಾಕಿ ಆಮೇಲೆ ಊಟ ಮಾಡ್ತೀನಿ. ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬಾ, ಬಕೆಟ್ ಬೇಕಲ್ಲ, ಬಕೆಟ್ ಹುಡ್ಕೋಣ ಬಾ. ಓ ಹೌದೇನೆ, ಸರಿ ನಡಿ ಹೋಗೋಣ. ಬಕೆಟ್ ಹುಡ್ಕಕ್ ಹೋಗ್ತಾ ಇದ್ಯಾ? ನಡಿ, ಇವತ್ತು ನೀನೊಂದು ಬಕೆಟ್ ಅಲ್ಲಿ ಹಾಕಿ ನೀನ್ ಆಟ ಕ್ಲೋಸ್ ಮಾಡ್ತೀನಿ. ಹೋಗು, ಇವತ್ತು ನಿನಗೆ ಮಾರಿ ಹಬ್ಬನೇ. ಲೇ, ಎಲ್ಲೇ ಹೋಗ್ತಾ ಇದ್ಯಾ? ಇಲ್ಲಿ ಬಾರೆ. ಲೇ ಕತ್ತೆ, ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ? ಇಲ್ಲೆಲ್ಲಾದ್ರೂ ಬಕೆಟ್ ಇರುತ್ತೇನೆ. ಬಕೆಟ್ ಎಲ್ಲಾದ್ರೂ ಹೊರಗಡೆ ಇರುತ್ತೆ. ಬಾರೆ ಹೋಗಿ ಹುಡ್ಕೋಣ. ಟೈಮ್ ವೇಸ್ಟ್ ಮಾಡಬೇಡ. ನನಗೆ ಈಗಲೇ ಕೇಕ್ ತಿನ್ಬೇಕಂತ ಆಗ್ತಾ ಇದೆ. ಏನೇ ಹೇಳಿದೆ? ಕತ್ತೆ ಅಂತ ಕಣೆ. ಇನ್ನೊಂದ್ಸಲ ಹೇಳೆ. ಕತ್ತೆ, ಇನ್ನೊಂದ್ಸಲ ಹೇಳೆ. ಕತ್ತೆ ಕಣೆ. ಕತ್ತೆ ಅಂತ ಹೇಳ್ತೀನಿ. ಕತ್ತೆ ಅಂತ ಹೇಳ್ತೀನಿ. ಇಲ್ಲ ಹೇಳಲ್ಲ ಕಣೆ, ಹೊಡಿಬೇಡ ಕಣೆ. ಹೋಗಿ ಬಾರೆ ಅಂತ ಹೇಳ್ತೀಯಾ? ಹಾ? ಇಲ್ಲ ಕಣೆ, ಹೊಡಿಬೇಡ ಕಣೆ. ಮತ್ತೆ ಹೋಗಿ ಬಾರೆ ಅಂತ ಹೇಳ್ತಾ ಇದೀಯ ನೀನು? ಅಯ್ಯೋ ಬಿಡಿ, ಎಲ್ಲಿ ಕರಿಬೇಕು ನನಗೆ ಹೇಳಿ. ಗೊತ್ತಿಲ್ಲ ಕಣೆ. ಹೇಳಿ. ಬಾರ, ಕೆಲಸ ಎಲ್ಲಾದ್ರೂ ಸಿಗ್ತೇನೆ? ಅಕ್ಕ, ಅದು ಏನು ಹೇಳ್ತೀರಾ? ಕೆಲಸ ಎಲ್ಲೂ ಇಲ್ಲ. ನಂದು ಸ್ವೀಟ್ ಇದಕ್ಕೂ ಅಕ್ಕ ಹತ್ರ ಹೇಳಿದೀನಿ. ಕೆಲಸ ಇದ್ರೆ ಹೇಳ್ತೀನಿ ಅಂತ ಹೇಳಿದ್ರು. ನೀವು ಅಷ್ಟೇ, ಕೆಲಸ ಇದ್ರೆ ಹೇಳಿ ನಂಗೆ. ಯಾರಾದ್ರೂ ಮನೇಲಿ ಕೆಲಸ ಇದ್ರೆ ಮಾಡ್ತೀನಿ. ಬಾನು ಅಕ್ಕ, ಮನೇಲಿ ಹಳೆ ಮಿಷಿನ್ ಇದೆ. ಅದನ್ನ ತಗೊಂಡೋಗಿ ಯಜಮಾನ್ರ ಹತ್ರ ಕೇಳಿದೆ. ತಗೊಂಡೋಗಕ್ಕೆ ಹೇಳಿದ್ರು. ಅದನ್ನ ತಗೊಂಡೋಗಿ ಮನೇಲೆ ಕುತ್ಕೊಂಡು ಬಟ್ಟೆ ಹೊಲಿಬೋದಲ್ಲ ನೀವು? ಸ್ವೀಟ್ ಇದಕ್ಕೂ ಅಕ್ಕ, ಏನು ಹೇಳ್ತಾ ಇದ್ದೀರಾ? ನಿಮ್ದು ಮನೇಲಿ ಇದೆ ಮಿಷಿನು? ಹೌದಕ್ಕ. ಓ ಅಕ್ಕ, ಇದು ಗೊತ್ತಿಲ್ಲ ನನ್ಗೆ. ಅಕ್ಕ, ನನ್ಗೆ ಮಿಷಿನ್ ಕೊಡಿ. ನಾನು ಸ್ವಲ್ಪ ದಿನ ಬಿಟ್ಟು ಸ್ವಲ್ಪ ದುಡ್ಡು ಕೊಡ್ತೀನಿ. ಅಕ್ಕ, ದುಡ್ಡೆಲ್ಲ ಏನು ಬೇಡ, ಮಿಷಿನ್ ತಗೊಂಡೋಗಿ. ನಾನು ದುಡ್ಡಿ ಕೊಡ್ತಾ ಇಲ್ಲ ನಿಮ್ಗೆ. ಸ್ವೀಟ್ ಇದಕ್ಕೂ ಅಕ್ಕ, ನನ್ಗೆ ತುಂಬಾ ಖುಷಿ ಆಗ್ತೈತೆ ನೋಡಿ. ಈ ತರ ಯಾರು ಕೊಡೋದಿಲ್ಲ, ನೀವು ಕೊಡ್ತಾ ಇದ್ದೀರಾ? ಅಯ್ಯೋ, ಮಿಷಿನ್ ಏನ್ ನಂದೇನಲ್ಲಕ್ಕ, ಈ ಮನೆ ಓನರ್ ಇದ್ರಲ್ಲ ಅವ್ರದೇ. ಸರಿ ಇಟ್ಕೊಂಡು ನಾನೇನ್ ಮಾಡೋದು? ಅದಕ್ಕೆ ನಿಮ್ಗೂ ಮಿಷಿನ್ ಇಲ್ಲ ಅಂತ ಹೇಳಿದ್ರಾ, ಅದಕ್ಕೆ ಕೊಡ್ತಾ ಇದ್ದೀನಿ. ತಗೊಂಡೋಗಿ. ಹೌದು ಅಕ್ಕ, ಅಕ್ಕ ನಿಮ್ದು ಮನ್ಸು ಯಾರಿಗೂ ಬರೋದಿಲ್ಲ ಬಿಡಿ. ನೀವು ಚೆನ್ನಾಗೇ ಇರ್ಬೇಕು. ಯಾರು ಸುಮ್ನೆ ಇದ್ರೇನು ವಸ್ತು ಯಾವ್ದು ಕೊಡೋದು ಇಲ್ಲ. ನೀವು ಕೊಡ್ತಾ ಇದ್ದೀರಲ್ಲ, ನನ್ಗೆ ತುಂಬಾ ಸಂತೋಷ ಆಗ್ತೈತೆ. ನಮ್ದು ಯಜಮಾನ್ರು ಐತೆ ಅಲ್ಲ, ಅವರು ಬಂದ್ಮೇಲೆ ರಿಕ್ಷಾದಲ್ಲಿ ಹಾಕೊಂಡು ಹೋಗ್ತೀನಿ. ಅವರು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಆಯ್ತಕ್ಕ, ತಗೊಂಡೋಗಿ. ಹಾಗಾದ್ರೆ ಬಾನು ನಮ್ಗೆಲ್ಲ ಫ್ರೀಯಾಗಿ ಬಟ್ಟೆ ಹೊಲ್ಕೊಡ್ತಾಳೆ. ಅಕ್ಕ, ಮಿಷಿನೇ ಕೊಡ್ತಾ ಇದ್ದಾರೆ, ಮತ್ತೆ ಏನು ಫ್ರೀಯಾಗಿ ಹೊಲಿದ ಇದ್ರೆ ಎಲ್ಲ ಫ್ರೀಯಾಗಿ ಹೊಲ್ಕೊಡ್ತೀನಿ. ಅಯ್ಯೋ ಇಲ್ಲ ಕಣಪ್ಪ ಬಾನು, ಸುಮ್ನೆ ಹೇಳಿದ್ದು ತಮಾಷೆಗೆ. ಆ ತರ ಎಲ್ಲ ಸೀರಿಯಸ್ ಆಗಿ ಅನ್ಕೊಂಬೇಡ. ನೀನ್ ಬಟ್ಟೆ ಹೊಲಿ, ನೀನೇ ಕಷ್ಟ ಪಡ್ತಾ ಇದೀಯಾ. ಇನ್ನ ಫ್ರೀಯಾಗೆಲ್ಲ ಹೊಲ್ಕೊಡ್ಬೇಡ ಯಾರಿಗೂ. ನಿಂದ ಎಷ್ಟು ರೇಟ್ ಇದೆ ಅಷ್ಟು ಕೊಟ್ಬಿಡ್ತೀವಿ, ಆಯ್ತಾ? ಇನ್ಮೇಲೆ ನಿನ್ಗೆ ಬಟ್ಟೆ ಕೊಡೋದು ಎಲ್ರು. ಹೌದು ಬಾನು, ನಿನ್ ರೇಟ್ ಎಷ್ಟಿದೆ ಅಷ್ಟು ಹೇಳು ಕೊಟ್ಬಿಡ್ತೀವಿ, ಆಯ್ತಾ? ಇನ್ಮೇಲೆ ಬಟ್ಟೆ ಎಲ್ಲ ನಿನ್ಗೆ ಕೊಡೋದು ನಾವು. ಅಕ್ಕ, ನಿಂದು ಮಗಳದು ಬರ್ತ್ಡೇಗೆ ಬಂದಿದ್ದು ನಾನು ನೋಡಿ. ಆದ್ರೆ ನನ್ಗೆ ಎಷ್ಟು ಮನ್ಸು ತುಂಬಾ ಸಂತೋಷ ಆಗ್ಬಿಟ್ಟಿದೆ ಇವತ್ತು. ನಾನು ಇವತ್ತು ಅದೃಷ್ಟ ಈ ತರ ಸಿಗತ್ತೆ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲ. ಏ ಸ್ವೀಟಿ ಅಕ್ಕ, ಇವೆರಡು ಯಾವಾಗ ಬಂತು? ಅವ್ರಾಗ್ಲೇನೆ 5:30 ಬಂದ್ಬಿಟ್ರಕ್ಕ. ಓ ಹೌದಾ, ನೋಡಲಿ ಮಖಾನ ಹೆಂಗಿಟ್ಕೊಂಡಿದಾವಂತ ಎರಡು. ಯಾಕಕ್ಕ, ಏನಾಯ್ತು? ಸಿಕ್ ಪಡ್ಕೊಳ್ತಿದ್ದೀರಾ? ಮೊನ್ನೆ ಅಂಗಡಿ ಫಂಕ್ಷನ್ ಕದ್ದಿದ್ಲಂತ ಹೋಗಿದ್ನಲ್ಲ, ಅವಮಾನ ಮಾಡಿ ಕಳಿಸ್ಬಿಟ್ರು ಕಣೆ ಮಾ ಇಬ್ರುನು. ಅಕ್ಕ
ಏನಕ್ಕ ಹೇಳ್ತಾ ಇದ್ದೀರಾ? ಓ ಸ್ವೀಟಿ, ನಿನಗೆ ಗೊತ್ತಿಲ್ಲ, ಅವತ್ತು ಅವಮಾನ ಮಾಡಿ ಕಳಿಸ್ಬಿಟ್ಟು ಈಗೆಲ್ಲ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ಇವತ್ತು ಒಳ್ಳೆ ದಿನ, ಇಂಥ ಟೈಮಲ್ಲಿ ಇಂಥ ಜನರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಎಲ್ರು ಹೋಗ್ಲಿ, ಆಮೇಲೆ ಹೇಳ್ತೀನಿ. ಅತ್ತೆ, ಪ್ರೀತಿ, ಬನ್ನಿ ಕುತ್ಕೊಳ್ಳಿ. ಅಯ್ಯೋ ಅತ್ತೆ, ನಿಂಗೆ ಹೋಗ್ತಾ ಇದಾರೆ? ಇನ್ಮೇಲೆ ದೊಡ್ಡವರು ಸಣ್ಣವರು ಅಂತ ಇಲ್ದೆ ಎಲ್ರನ್ನೂ ಮರ್ಯಾದೆ ಇಲ್ದೆ ಹೋಗಿ ಬಾರೆ ಅವಳು ಇವಳು ಅಂತ ಎಲ್ಲ ಏನಾದ್ರೂ ಕರಿತೀಯೇನೆ? ಹಾ? ಇಲ್ಲ ಕಣೆ, ಹಂಗೆಲ್ಲ ಕರಿಯಲ್ಲ. ಈಗ ತಾನೇ ಹೇಳ್ದೆ, ಮತ್ತೆ ನನ್ನನ್ನ ಕಣೆ ಅಂತೀಯಾ? ಲೇ ಲೇ ಲೇ, ನನ್ನನ್ನ ಹೊಡಿಬೇಡ ಕಣೆ. ನನಗೆ ಹೆಂಗಂತ ಮಾತಾಡಕ್ ಗೊತ್ತಿಲ್ಲ ಕಣೆ. ಹೇಳ್ಕೊಟ್ರೆ ಆದ್ರೂ ಮಾತಾಡ್ತೀನಲ್ಲನೆ, ಯಾಕೆ ನನ್ನನ್ನ ಹೊಡೆಯಕ್ ಬರ್ತೀಯಾ? ಇವಳಿಗೆ ನಿಜವಾಗ್ಲೂ ಮರ್ಯಾದೆ ಕೊಟ್ಟು ಮಾತಾಡಕ್ ಬರಲ್ವಾ ಅಂತ. ಸರಿ, ನಾವಾದ್ರೂ ಹೇಳ್ಕೊಡೋಣ. ಅಲ್ಲ, ನಿನಗೆ ನಿಜವಾಗ್ಲೂ ಮರ್ಯಾದೆ ಕೊಟ್ಟು ಮಾತಾಡಕ್ ಬರಲ್ವೇನೆ? ಇಲ್ಲ ಕಣೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣೆ, ಹೇಳ್ಕೊಡೆ, ಮಾತಾಡ್ತೀನಿ. ಈ ಹೋಗಿ ಬಾರೆ ಅನ್ನೋದೆಲ್ಲ ಬಿಟ್ಬಿಡ್ಬೇಕು. ಬನ್ರಿ, ಹೋಗ್ರಿ, ಕುತ್ಕೊಳ್ರಿ, ಊಟ ಮಾಡಿದ್ರಾ, ಚೆನ್ನಾಗಿದ್ದೀರಾ, ಹಿಂಗೆ ಕಣೆ ನೀನ್ ಮಾತಾಡ್ಬೇಕು, ಆಯ್ತಾ? ಇನ್ಮೇಲೆ ಹೋಗಿ ಬಾರೆ ಅಂತ ಏನಾದ್ರೂ ಮಾತಾಡ್ ನೋಡು, ಆಮೇಲಿದೆ ನನ್ನ ಹತ್ರ ಇದೆಯಲ್ಲ ಕೋಲು, ಇದಕ್ಕಿಂತ ದೊಡ್ಡ ಕೋಲ್ ತರ್ತೀನಿ ನಾವು ಇನ್ಮೇಲೆ. ಆಯ್ತು ರೀ. ಹಾ, ಹಂಗ್ ಮಾತಾಡ್ಬೇಕು. ಸರಿ ರೀ. ಬನ್ರಿ, ಕೂತ್ಕೊಳ್ರಿ, ಎದ್ದೋಳ್ರಿ, ಹೋಗ್ರಿ, ನಂಗೆ ಕೆಳಗೆ ಇಳಿಸ್ರಿ. ಸರಿ ಸರಿ ಆಯ್ತು, ಎದ್ದ. ಕೇಕು ರೀ, ತಿನ್ನಕ್ಕೆ ಬೇಕು ರೀ, ಕೇಕ್ ಕೊಡ್ತೀರೇನ್ರಿ? ಹಂಗ್ ಮಾತಾಡೋದ್ ಕಲಿಬೇಕು, ಆಯ್ತಾ? ಆಯ್ತು ಕಣ್ರಿ. ಅಲ್ಲ, ಅಂಡೆ ಲೆಕ್ಕದಲ್ಲಿ ನೀನೊಬ್ಳೆ ಕೇಕ್ ತಿಂದ್ರೆ ಉಳ್ದವ್ರಿಗೆಲ್ಲ ಕೇಕ್ ಬೇಡವಾ? ಲೇ ಬೇಡ ಕಣೆ, ನಂಗೆ ಕೊಡಿ ಎಲ್ಲ ಕೇಕು. ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಕಣೆ, ಸಾರಿ ಕಣೆ. ಇನ್ನೊಂದ್ಸಲ ನೀನ್ ಸಿಗ್ದೆ ಹೋಗ್ತೀಯಾ? ಆಗ ಮಾಡ್ತೀನಿ. ಅಮ್ಮ ನೋಡಮ್ಮ, ಮನೆ ಹೆಂಗಿದೆ ಅಂತ. ಎಷ್ಟ್ ಚೆನ್ನಾಗಿದೆಯಲ್ಲಮ್ಮ ಮನೆ. ಪ್ರೀತಿ, ಬಾ ಆ ಕಡೆ ಹೋಗಿ ನೋಡೋಣ. ಅಮ್ಮ ನೋಡು, ಎಂತೆಂತ ವಸ್ತುಲ್ಲ ಇದೆ ಅಂತ. ಫಾರಿನ್ ಅವ್ರು ಬೇರೆ ಹೆಂಗೆಲ್ಲ ಇಟ್ಟಿದ್ದಾರೆ, ಫಾರಿನ್ ಅವ್ರ ಮನೆ ತರನೇ ಕೊಟ್ಟಿದಾರಮ್ಮ. ಪ್ರೀತಿ, ನೀನ್ ಅತ್ತೆ ಇದ್ದಾಳಲ್ಲ, ಅವಳನ್ನ ಕೈಯಲ್ಲಿ ಹಿಡಿಯಕ್ಕಾಗಲ್ಲ ಬಿಡು. ಇನ್ನ ಜಂಬ ಅಂದ್ರೆ ಜಂಬ ಬಂದ್ಬಿಡುತ್ತೆ. ಇಷ್ಟ ದೊಡ್ಡ ಮನೆ, ಇಷ್ಟ ವಸ್ತು ಎಲ್ಲ ಅವಳ್ದಾಗ್ಬಿಟ್ಟಿದೆಯಲ್ಲ. ಅಮ್ಮ ನೀನೇನು ಚಿಂತೆ ಮಾಡ್ಬೇಡ ಬಿಡು. ನಾವು ಅಂಗಡಿ ಇಟ್ಟಿದೀವಲ್ಲ, ಚೆನ್ನಾಗಿ ವ್ಯಾಪಾರ ಆಯ್ತು ಅಂದ್ರೆ ಈ ತರ 4 ಮನೆ ಕಟ್ಬೋದು. ಎಲ್ಲಿ ಕಟ್ಟೋದು ಏನೋ ಕಣಮ್ಮ. ನಿನ್ನೆ ಅಂಗಡಿ ಓಪನ್ ಮಾಡಿ ಇವತ್ತು 1 ರೂಪಾಯಿನೂ ವ್ಯಾಪಾರ ಇಲ್ಲ. ಇನ್ನೆಲ್ಲಿ 4 ಮನೆ ತಗೊಳ್ಳೋದು, ಅದೇ ನನಗೆ ಚಿಂತೆ ಆಗ್ಬಿಟ್ಟಿದೆ. ಅಯ್ಯೋ ಅಮ್ಮ, ನಿಧಾನ ಕೇಳು, ಯಾರಾದ್ರೂ ಕಿವಿ ಬಿದ್ರೆ ಏನಾಗತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ ನಂದು. ಅಲ್ಲ, ಆಗ್ಲೇ ಹೇಳಿದ್ರಲ್ಲ ಅವನಿಗೆ ಗಿಫ್ಟ್ ತಗೊಂಡಿದ್ದೀರಾ ಅಂತ, ಏನೋ ತಲೆ ಮೇಲೆ ಇಟ್ಕೊಂಡು ಓಡಿಸೋಂತ ಕಾರು. ಅದ್ ಏನ್ ಕಾರು? ಮನೆಗೆ ಬರ್ತೀನಿ, ನಾನೇ ಬೇಕಾದ್ರೆ ತಂದು ಇವ್ರಿಗೆ ಕೊಡ್ತೀನಿ, ಸ್ವಲ್ಪ ತೋರಿಸ್ತೀರಾ? ಅಲ್ಲ, ಇವ್ರು ಹಿಂಗ್ ಮಾಡ್ತಾ ಇದಾರೆ, ಮಾತಾಡ್ತಾ ಇದ್ರೆ ಒಂಚೂರು ಕಿವಿಗೆ ಹಾಕಲ್ದೆ ಹೋಗ್ತಾ ಇದಾರೆ. ಏನ್ ಜನನ ಏನಪ್ಪ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ, ಮರಿದೆ ಸಬ್ಸ್ಕ್ರೈಬ್